ಗಿಡ ಸ್ನೇಹಿತರೆ, ಇದು ಅವಿಮುಕ್ತೇಶ್ವರ ದೇವಸ್ಥಾನ ಆವರಣದ ಒಳಗಡೆ ಇರ್ತಕ್ಕಂಥ ಇದು ಗಿಡ ಪಾರಿಜಾತ ಗಿಡ ಅಂದ್ಬಿಟ್ಟು ಇದು ತುಂಬ ವಿಶೇಷ ಅಂತಂದರೆ ಇದ್ರ ಬಗ್ಗೆ ನನ್ನ ಫ್ರೆಂಡ್ ತಿಳಿಸ್ಕೊಡ್ತಾರೆ. ಅದಕ್ಕೆ ಮುಂಚೆ ನನಗೆ ಗೊತ್ತಿರೋದು ಒಂದೆರಡು ಹೇಳ್ಬಿಡ್ತೀನಿ. ಇದು ಏನಂದರೆ ಇದು ಬ್ರಹ್ಮಕಮಲ ಹೆಂಗೋ ಹಂಗೇನೆ ಇದನ್ನು ಸೇಮ್ ಅದೇ ಅಷ್ಟೇ ಶ್ರೇಷ್ಠ, ಅಷ್ಟೇ ನಿಷ್ಠಕರವಾದಂಥದ್ದು. ಈಗ ಅಂಟು ಮುಟ್ಟು ಅನ್ನೋದು ಎಲ್ಲ ಸೋಕಬಾರ್ದು. ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಮಾತ್ರ ಈ ಪ್ರತ್ಯೇಕವಾಗಿ ಈ ಗಿಡನ ಏನಂದರೆ ಒಂದು ಊಣಿ ಈ ಥರ ಇದನ್ನು ಗಿಡನ ಬೆಳೆಸ್ತಾರೆ. ಏನಂದರೆ ಇದು ಬ್ರಹ್ಮಕಮಲ ಹೆಂಗೆ ರಾತ್ರಿ ನೈಟ್ ಟೈಮಲ್ಲಿ ಚಂದ್ರನ ಹಗಲಲ್ಲಿ ಹೆಂಗೆ ಒಂದು ಹೂವು ಅನ್ನೋದು ಹೆಂಗೆ ಬರುತ್ತೋ ಹಂಗೆ ಸೇಮ್ ಪಾರಿಜಾತ ಹೂವು ಅನ್ನೋದು ಅದೇ ಥರನೇ. ಹಂಗೆ ಇದು ದೇವಲೋಕದಂತೆ ಮರ. ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ನನ್ನ ಫ್ರೆಂಡ್ ತಿಳಿಸ್ಕೊಡ್ತೇನೆ. ಬನ್ನಿ ಮೊದಲೇದಾಗಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ, ಇದು ಬಂದುಬಿಟ್ಟು ಪಾರಿಜಾತ ಅಂತ. ಪಾರಿಜಾತ ಮತ್ತು ಬ್ರಹ್ಮಕಮಲ ಇವೆರಡೂ ಒಬ್ಬ ಋಷಿಯವನು ಏನಂದರೆ ಸ್ವರ್ಗಲೋಕದಲ್ಲಿ ದೇವಲೋಕದಲ್ಲಿ ಹೋಗ್ಬಿಟ್ಟು ದೇವ್ರನ್ನ ಕೇಳಿಬಿಟ್ಟು, ದೇವರೇ ಇಷ್ಟು ಶ್ರೇಷ್ಠವಾದ ಹೂವಿಂದ ನಿನಗೆ ಪೂಜೆ ಮಾಡೋ ಒಂದು ಅವಕಾಶ ನಮ್ಮ ಮನುಷ್ಯರಿಗೂ, ಇದು ದೇವಲೋಕದಿಂದ ಮನುಷ್ಯರಿಗೂ ಒಂದು ಪೂಜೆ ಮಾಡುವಂಥ ಅವಕಾಶ ಸಿಗಲಿ ಅಪ್ಪ ಅಂದ್ಬಿಟ್ಟು ಒಬ್ಬ ಋಷಿಮುನಿಗಳು ತಂದು ಇದನ್ನು ಭೂಮಿಲಿ ಉಣಿರೋಂಥದ್ದು. ಆಮೇಲೆ ಇವೆರಡು ಏನಂದರೆ ಶಾಂತ ಸ್ವರೂಪ, ಆದ್ದರಿಂದ ರಾತ್ರಿ ಹೊತ್ತು ಅರಳುತ್ತೆ, ಬೇರೆ ಹೂವು ಥರ ಅಲ್ಲ. ಆಮೇಲೆ ಪಾರಿಜಾತದ್ದು ನೀವು ಕೇಳಿರ್ತೀರ, ಕೆಳಗೆ ಬಿದ್ದಿರೋ ಹೂವು ತೊಗೊಂಬಾರ್ದು, ಮೇಲಿರೋ ಹೂವು ತೊಗೊಂಬಾರ್ದು ಅಂತ. ಅದು ಕೆಳಗಡೆ ಬಿದ್ದಿರೋ ಹೂವನ್ನ ಅದನ್ನ ಆರಿಸ್ಕೊಂಡು ದೇವ್ರಿಗೆ ಹಾಕ್ಬೇಕು ಅಂತ. ಅದೇನೋ ಬೇರೆ ಹೂವು ಅಂದರೆ ಕೆಳಗಡೆ ಬಿದ್ದಿರೋದನ್ನ ಏನೋ ಎತ್ಕೊಂಬಿಡಿ ಅಂತಾರೆ. ಬಟ್ ಪಾರಿಜಾತ ಹೂವನ್ನು ಮಾತ್ರ ಖಂಡಿತವಾಗಿ ಎಲ್ಲ ಅಂತಾರೆ. ಕೆಳಗಡೆ ಬಿದ್ದಿರೋ ಸಹ ಅದನ್ನ ಸ್ವಲ್ಪ ತುಳಿಬಾರ್ದು. ಏನಾಗುತ್ತೆ ಅದೊಂಥರ ಏನೋ ಇದಾಗಿ ಹೋಗ್ಬಿಟ್ಟಾಗ ಒಣಗೋ ಥರನೇ ಒಂಥರ ಆಗೋಗ್ಬಿಡುತ್ತೆ. ಈ ಏನಂತಾರೆ ಕುಳ್ಳೋಗಿರುತ್ತೆ ಒಂಥರ ಆ ಥರ ಆಗೋಗ್ಬಿಡುತ್ತೆ. ಅದನ್ನು ತೊಳಿಬಾರ್ದು ಅಂತಾರೆ. ಹಂಗೆ ಎತ್ಕೊಂಡು ಹೋಗಿ ಸ್ವಲ್ಪ ಉದುರಿಸ್ಬಿಟ್ಟು ಧೂಳೇನು ಮೆತ್ಕೊಂಡಿರಲ್ಲ ಅದಕ್ಕೆ ಅದನ್ನ ಎತ್ಕೊಂಡೋಗಿ ಇಡು ಅಂತಾರೆ. ಹೌದು, ನಿಜನೇ. ಆಮೇಲೆ ಇನ್ನೊಂದು ಇದು ನಾನು ಗಮನಿಸಿರೋ ಪ್ರಕಾರ, ಅದು ಸೈಂಟಿಫಿಕ್ ರೀಸನ್ ನಾನು ನೋಡಿರೋ ಪ್ರಕಾರ ಏನಂದರೆ, ಈ ಪಾರಿಜಾತದ ಹೂವು ಏನಿರುತ್ತಲ್ಲ ಅದು ಹೂವು ಬಿಟ್ಟಾಗ ಅದರಲ್ಲಿ ನಮ್ಮನೆ ಹತ್ರ ಇತ್ತು, ಇವಾಗ ಅದು ಒಣಗೋಗಿದೆ ಸ್ವಲ್ಪ ರೀಸನ್ಸಿಂದ. ಬಟ್ ಅದು ಏನಂದರೆ ಅದು ಏನಕ್ಕಿತ್ತು ಅಂದರೆ ಅದರಲ್ಲಿ ಏನು ಹೂವು ಇರುತ್ತಲ್ಲ ಆ ಹೂವದಲ್ಲಿ ವೈಟ್ ಸ್ಪೈಡರ್ ಅನ್ನೋದು ಬರುತ್ತೆ. ಆ ವೈಟ್ ಸ್ಪೈಡರ್ ಅನ್ನೋದು ತುಂಬ ವಿಷಕಾರಿ. ಆದ್ದರಿಂದ ನಾನು ಅದು ನಮ್ಮ ಗಿಡದಲ್ಲೇ ನಾನು ನೋಡಿದ್ದೀನಿ. ಎಷ್ಟೊಂದು ಸತಿ ಹೂವು ಕೀಳಕ್ಕೆ ಹೋದಾಗ ನಾನು ಏನಕ್ಕೆ ಹೂವದಲ್ಲಿ ಹಂಗೆ ಹೇಳ್ತಾರಂತ ಹೂವು ನೋಡೋಕೆ ಹೋದಾಗ ಅದರಲ್ಲಿ ನಾನು ವೈಟ್ ಸ್ಪೈಡರನ್ನು ಗಮನಿಸಿದ್ದೀನಿ. ಅದು ಏನಾದರೂ ನಮಗೆ ಕಚ್ಚಿದ್ರೆ ನಮಗೆ ವಿಷ ಆಗಬಹುದು. ಆದರೆ ಗಿಡದಿಂದ ಕೆಳಗೆ ಬಿದ್ದಾಗ ಸ್ಪೈಡರ್ಸ್ ನೆಲದಲ್ಲಿ ಓಡಾಡಲ್ಲ, ಅದನ್ನು ನಾವು ನೋಡಿದ್ದೀರಿ. ಆದ್ದರಿಂದ ನಮ್ಮ ಪೂರ್ವಜರು ಮೇ ಬಿ ಏನೋ ಒಂದು ಕಾರಣ ಇರುತ್ತೆ, ಅವರು ಕಾರಣ ಇಲ್ದಿರ ಏನೂ ಹೇಳುವುದಿಲ್ಲ. ವೆನ್ ಸೈನ್ಸ್ ಸ್ಟಾಪ್ಸ್, ಅಲ್ಲಿ ನಮ್ಮ ಸನಾತನ ಧರ್ಮ ಸ್ಟಾರ್ಟ್ ಆಗುತ್ತೆ. ಸೈನ್ಸ್ಗೆ ಗೊತ್ತಿರೋದು ಇವಾಗ ಏನಿದೆಯೋ ಅದನ್ನು ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟೋ ಸಾವಿರ ವರ್ಷಗಳ ಹಳೆಯದಾಗೆ ಹೇಳಿದ್ದಾರೆ. ಇವಾಗ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಏನು ಅಂತರ ಇದೆಯಲ್ಲ ಅದನ್ನು ಸೈನ್ಸ್ ಈಗ ಒಂದು 20-30 ವರ್ಷದ ಹಿಂದೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನೇ ನಮ್ಮ ಸನಾತನ ಧರ್ಮದಲ್ಲಿ ಹನುಮಾನ್ ಚಾಲೀಸದಲ್ಲೇ ಇಲ್ಲಿಂದ ಸೂರ್ಯನ ಮಧ್ಯೆ 1,65,000 ಕಿಲೋಮೀಟರ್ ದೂರ ಇದೆ ಅಂತ ಆವಾಗಲೇ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಪಾರಿಜಾತ ಹೂವು ಕೆಳಗೆ ಬಿದ್ದಿರುತ್ತಲ್ಲ ಅದನ್ನು ತಗೊಂಡು ದೇವರಿಗೆ ಅರ್ಪಿಸ್ಬಿಟ್ಟು ಆಮೇಲೆ ಒಳ್ಳೇದಾಗಲಿ ದೇವರೇ ಅಂತ ಬೇಡ್ಕೊಳ್ಳಿ. ನಿಮ್ಮದು ಏನೇ ಮನೋಕಾಮನೆಗಳಿದ್ರು ಅಥವಾ ನಿಮ್ದೇನ ಒಂದು ತಿಳಿದೇ ಮಾಡಿರೋ ಪಾಪಗಳಿದ್ರೆ ಅದನ್ನು ದೇವರು ಕ್ಷಮಿಸ್ಕೊಡ್ತಾರೆ, ಪರಿಹಾರ ಆಗಲಿ ಅಂತ. ಸರಿ ಕಿಶೋರ್ ಅವರೇ, ಈ ಮಾಹಿತಿಗೋಸ್ಕರ ನಮ್ಗೆ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು. ಈ ಥರನೇ ಸ್ನೇಹಿತರೆ, ಈ ವಿಷಯ ತಿಳಿಸ್ಕೊಡೋಕ್ಕೆ ಬಂದಿರ್ತಕ್ಕಂಥ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಧನ್ಯವಾದಗಳು. ಈ ಥರ ಮಾಹಿತಿಗಳು ಇನ್ನು ಬೇರೆ ಮಾಹಿತಿಗಳು ಇನ್ನೂ ಜಾಸ್ತಿ ಬೇಕಂದರೆ ನೀವು ನಮ್ಗೆ ಸಪೋರ್ಟ್ ಮಾಡಬೇಕು. ಇನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಖಂಡಿತವಾಗಿ ಇದು ಸಪೋರ್ಟ್ ಮಾಡಿದ್ರೆ ಕಮೆಂಟ್ ಮಾಡಿ ಇನ್ನೂ ವೀಡಿಯೋಗೆ ಬೇಕಂದರೆ ಇನ್ನು ಮುಂದೆ ಹೆಚ್ಚಿನ ವೀಡಿಯೋಗಳು ನಾವು ತಿಳಿಸ್ಕೊಡ್ತೀವಿ ನಿಮ್ಗೆ ಆದಷ್ಟು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.